ಎಲ್ಲರಿಗೂ ಕೂಡ ಎಲ್ಲ ಅಪ್ಪಂದಿರಿಗೂ ಕೂಡ ಸೆರಾಕಿಯರ ವತಿಯಿಂದ ಪ್ರೀತಿಯ ಒಂದು ವಿಶಸ್ ಅನ್ನ ನೀವು ಪಟ್ಟಿರುವಂತಹ ತ್ಯಾಗ ಏನಿದೆ ನೋಡಿ 100% ಆಗಿ ಎಲ್ಲರಿಗೂ ಒಂದು ಒಳ್ಳೆ ಲೈಫ್ ಅನ್ನ ಕೊಟ್ಟಿದ್ದೀರಾ. ನಿಮ್ಮ ಮಕ್ಕಳಿಗಾಗಿರ್ಬೋದು, ನಿಮ್ಮ ಮಿಸ್ಸಸ್. ಈಗ ನನ್ನ ತಂದೆ ತಾಯಿ ಕೂಡ ಹಾಗೆ ನಮಗೋಸ್ಕರವಾಗಿ ಎಷ್ಟು ಒಂದು ಕಷ್ಟ ಅನುಭವಿಸಿಕೊಂಡಿದ್ದಾರೆ ಅಂತ ಹೇಳಿದ್ರೆ ತುಂಬಾ ನಾವೊಂದು ಶಾಲೆ ಕಲಿಬೇಕಾದ್ರೂ ಕೂಡ ಪಾಪ ಅಪ್ಪ ಒಬ್ಬರೇ ದೊಡ್ಡದು. ನಮ್ಮ 3-4 ಮಂದಿ ಮಕ್ಕಳನ್ನು, ತಾಯಿಯನ್ನು, ಎಲ್ಲರನ್ನು ಕೂಡ ಅವರು ಒಬ್ಬರೇ ದುಡ್ಡು ಸಾಕ್ಬೇಕು. ಎಲ್ಲರೂ ಕೂಡ ದುಡಿತಿದ್ದೇವೆ. ಆದ್ರೆ ನಮಗೆ ಖುಷಿ ಇಲ್ಲ, ಸಂತೋಷ ಇಲ್ಲ, ಆರೋಗ್ಯದ ಕೊರತೆ ಎಲ್ಲ ಕೂಡ ಸಮಸ್ಯೆಗಳು. ಅವತ್ತು ಒಬ್ಬರೇ ದುಡ್ಡು ನಮ್ಮನ್ನೆಲ್ಲರೂ ಸಾಗೋದ್ರೊಟ್ಟಿಗೆ ನಮ್ಗೆ ಎಷ್ಟು ಖುಷಿ ಇತ್ತು, ಸಂತೋಷ ಇತ್ತು ಅಂತ ಹೇಳಿದ್ರೆ ಅಷ್ಟಿತ್ತು. ಇವತ್ತು ನಾವು ಎಲ್ಲರಿಗೂ ಕೂಡ ದುಡ್ಡು ನನ್ನ ಮಗನಿಗೆ 500 ರೂಪಾಯಿದು ಒಂದು ತಿಂಡಿ ಹಿಡ್ಕೊಂಡು ಹೋದ್ರು ಕೂಡ ಮಗ ಹೇಳ್ತಾನೆ ಇದು ತಂದದ ಅಂತ ಹೇಳ್ತಾನೆ. ಆವತ್ತು ಅಪ್ಪ 5 ರೂಪಾಯಿಯ ಒಂದು ತಿಂಡಿ ತರುವಾಗ ನಾವೆಲ್ಲರೂ ಕೂಡ ಗೇಟಿಯಲ್ಲಿ ಕಾದು ಕುಳಿತುಕೊಳ್ತಾ ಇದ್ದೀವಿ. ಅಪ್ಪ 5 ರೂಪಾಯಿದ ತಿಂಡಿ ತರುವಾಗ ಅದರಲ್ಲಿರ್ತಕ್ಕಂಥ ಒಂದು ಖುಷಿ, ಸಂತೋಷ ಎಷ್ಟಿತ್ತು ಅಂತ ಹೇಳಿದ್ರೆ ಅಷ್ಟಿತ್ತು. ಇವತ್ತು ಏನಾಗಿದೆ ಅಂತ ಹೇಳಿ ಗೊತ್ತಿಲ್ಲ. ಹಣದ ಕೂಡಲೇ ನಮಗೆ ಸಮಸ್ಯೆ ಆಯ್ತಾ ಏನಂತ ಹೇಳಿ ಗೊತ್ತಿಲ್ಲ. ಇವತ್ತು ಬೇಕಾದಷ್ಟು ಹಣ ಉಂಟು, ಆದ್ರೆ ನೆಮ್ಮದಿ ಇಲ್ಲ, ಖುಷಿ ಇಲ್ಲ, ಸಂತೋಷ ಇಲ್ಲ. ಮಕ್ಕಳಿಂದಲೇ ಸಿಗ್ತಾ ಇಲ್ಲ. ಮಕ್ಕಳಿಂದಲೇ, ನಮ್ಮ ಮಕ್ಕಳಿಂದಲೇ ನಮ್ಗೆ ಖುಷಿ ಸಂತೋಷ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಏನು ಕೊರತೆ ಅಂತ ಹೇಳಿ ಗೊತ್ತಿಲ್ಲ. ಆವತ್ತು ಅಪ್ಪ ಒಬ್ಬರೇ ದುಡಿಯುವಾಗ ಎಷ್ಟು ಖುಷಿ ಅಂತ ಹೇಳಿದ್ರೆ, ಎಷ್ಟು ಸಂತೋಷ ಅಂತ ಹೇಳಿದ್ರೆ ಅಷ್ಟು ಖುಷಿ ಸಂತೋಷ. ನನ್ನ ತಾಯಿ ಹೇಳ್ತಿದ್ರು, ಮಗ 1 ರೂಪಾಯಿಯ ಒಂದು ಶಾಲೆಯಲ್ಲಿ ಪಿಕ್ಚರ್ ನೋಡ್ಲಿಕ್ಕೆ ಆವತ್ತು. ಇವತ್ತು ಬೇಕಾದಷ್ಟು ಟಿವಿ ಉಂಟು, ಎಲ್ಲ ಕೂಡ ಬರ್ತದೆ. ಅವತ್ತು 1 ರೂಪಾಯಿ ಕೊಟ್ಟು ಶಾಲೆಯಲ್ಲಿ ಪಿಕ್ಚರ್ ನೋಡ್ಲಿಕ್ಕೆ 1 ರೂಪಾಯಿ ತಗೊಳ್ಳುವಾಗ ಕೂಡ ಅಪ್ಪನ ಬಗ್ಗೆ ಅಮ್ಮನೇ ಹೇಳ್ತಿದ್ರು, ನೋಡು ಅವರೊಬ್ಬರೇ ದುಡ್ದು ನಿಮ್ಮೆಲ್ಲ ಮಗ ಸಾಕ್ಬೇಕು, ಅವರಿಗೆ ಅವ್ರ ಹತ್ರ ಹಣ ಇಲ್ಲ, ನೀವತ್ತು ಶಾಲೆಗೆ ಹೋಗೋದು ಬೇಡ, ಮನೆಯಲ್ಲೇ ಕೂತ್ಕೊಳ್ಳಿ ಅಂತ ಹೇಳಿದಂತ ನನ್ನ ಅಮ್ಮ. ಇವತ್ತು ಎಷ್ಟು ಮಂದಿ ತಾಯಿಯಂದಿರು ತಂದೆಯ ಬಗ್ಗೆ ವಿಶೇಷತೆ ಹೇಳ್ತಾನೆ ನನಗೆ ಗೊತ್ತಿಲ್ಲ. ಇವತ್ತು ನಾವು ಏನ್ ಮಾಡ್ತಿದ್ದೆ ಅಂತ ಹೇಳಿದ್ರೆ, ತಂದೆ ತಾಯಿಯ ಕಚ್ಚಾಡಿಕೊಳ್ತಾ ಇರೋದು. ತನ್ನ ಮಗ ಹಣ ಕೇಳಿದ ಕೂಡಲೇ ತಾಯಿ ಅಪ್ಪನಿಗೆ ಜೋರು ಮಾಡುದು, ಅವನಿಗೆ ಹಣ ಕೊಡ್ಲಿಕ್ಕೆ ಆಗುದಿಲ್ವಾ, ಎಲ್ಲರೂ ಕೊಡ್ತಾರೆ, ಅವ್ರಿಗೆ 1 ಸಾವಿರ ಎಲ್ಲರೂ ಕೊಡ್ತಾರೆ, ನಿಮ್ಗೇನು ಕೊಡ್ಲಿಕ್ಕೆ, ಮತ್ತೆ ನೀವು ದುಡಿಯುದು ಯಾವುದಕ್ಕೆ, ಹೀಗೆ ಹಾಗೆ ಅಂತ ಹೇಳಿ ತನ್ನ ಹೆಂಡತಿಯೇ ಗಂಡನಿಗೆ ಅಲ್ಲಿ ಮಕ್ಕಳು ಇದರಲ್ಲಿ ಬೈಯುವಾಗ ಆ ಮಕ್ಕಳು ಹೇಗೆ ಬೆಳಿಬೇಕು ಅಂತ ಹೇಳಿ ಗೊತ್ತಾಗುದಿಲ್ಲ. ಹಾಗಾಗಿ ಇವತ್ತು ತಲೆಬಿಸಿ ಆದದ್ದು, ಈ ನೆಮ್ಮದಿಗೆ ಕೊರತೆ ಎಲ್ಲ ಕೂಡ ಆದದ್ದು. ಹೀಗಾಗಿ ಅಮ್ಮನೇ ಹೇಳ್ತಿದ್ರು ನಮ್ಗೆಲ್ಲ ಕೂಡ, ಅಪ್ಪನಿಗೆ ಈಗ ಕಷ್ಟ ಉಂಟು, ಅವರೊಬ್ಬರೇ ದುಡಿಬೇಕು, ನಾವು ಒಂದು ಕೆಜಿ ಅಕ್ಕಿ ತಂದು ಅದರಲ್ಲಿ ಅರ್ಧ ಕೆಜಿ ಬೇಯಲಿಕ್ಕೆ ಹಾಗೆ ಅದನ್ನು ಗಂಜಿ ಮಾಡಿ ಊಟ ಮಾಡಿದವರು. ಇವತ್ತು ಬೇಕಾದಷ್ಟು ದೇವರು ಕೊಟ್ಟಿದ್ದಾರೆ ಸಂಪತ್ತು. ಆವತ್ತಿನ ಕಷ್ಟದ ಪರಿಸ್ಥಿತಿಯಲ್ಲಿ ಅದನ್ನು ಬಗ್ಗಿಸಿದ್ರೆ ಅನ್ನ ಕಡಿಮೆ ಆಗ್ತದೆ, ನಾವು ಗಂಜಿ ಮಾಡಿ ಊಟ ಮಾಡುವ ಅಂತ ಹೇಳಿ ಅಮ್ಮನೇ ಉಪದೇಶ ಕೊಡ್ತಿದ್ರು. ಆ ಅಮ್ಮನ ಉಪದೇಶದಿಂದಾಗಿ ತಂದೆಗೆ ಎಷ್ಟು ಗೌರವ ಸಿಗ್ತಿತ್ತು, ಮಕ್ಕಳು ಎಷ್ಟು ಜಾಗ್ರತೆ ನಡೀತಾ ಇದ್ರು. ಇವತ್ತು ನಾನು ಇಷ್ಟು ದೊಡ್ಡದಾಗಿ ಲಕ್ಷಗಟ್ಟಲೆಯ ಸಂಪತ್ತಲ್ಲಿ ಇದ್ರೂ ಕೂಡ ಇವತ್ತು ಯಾವುದಕ್ಕೂ ದೇವರು ಕಡಿಮೆ ಮಾಡಿಲ್ಲ. ಆದ್ರೆ ಅಷ್ಟು ಶ್ರೀಮಂತಿಗೆ ನಮ್ಮ ಬದುಕಿಗೆ ದೇವರು ಕೊಟ್ಟಿದ್ರು ಕೂಡ ಆವತ್ತಿನ ಕಷ್ಟದ ಜೀವನ ಉಂಟಲ್ಲ, ಇವತ್ತಿಗೂ ಕೂಡ ನಾನು ಮರೀಲಿಲ್ಲ. ಇವತ್ತು ಇಷ್ಟು ಮಾತಾಡ್ಬೇಕಾದ್ರೆ ಅಷ್ಟು ಕಷ್ಟವನ್ನು ಅನುಭವಿಸಿಕೊಂಡು ಬಂದಿದ್ದಾಗಿ ಆ ಮಾತಿಗೆ ಬರ್ತಾ ಉಂಟು. ಇಲ್ಲದಿದ್ರೆ ನಾನು ಇಷ್ಟು ಮಾತಾಡಲಿಕ್ಕೆ ಸಾಧ್ಯತೆನೇ ಇಲ್ಲ. ಅಷ್ಟು ಕಷ್ಟದಲ್ಲಿ ಬೆಳೆಸಿದ್ದಾರೆ. ಹಾಗಾಗಿ ಅಷ್ಟು ಕಷ್ಟದಲ್ಲಿ ಬೆಳೆಸಿದ್ರಿಂದಾಗಿ ಜೀವನ ಏನಂತ ಹೇಳಿ ನಮ್ಗೆಲ್ಲರೂ ಕೂಡ ಅರ್ಥ ಆಗಿದೆ. ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕು. ಒಟ್ಟಿಗೆ ನಾವು ಬದುಕಲಿಕ್ಕೆ ಬಂದವರು ಚಂದದಲ್ಲಿ ಬದುಕುವ, ಇದ್ದದ್ರಲ್ಲಿ ತೃಪ್ತಿ ಪಡುವ ಅಂತ ಹೇಳಿ ನಾನು ಇವತ್ತೇ ಕೂಡ ಹೇಳ್ತಿದ್ದೇನೆ. ಅದೇ ಆಸೆಗೆ ಹೋಗುದು ಬೇಡ, ಇದ್ದದ್ರಲ್ಲಿ ಬಹಳ ಖುಷಿ ಸಂತೋಷದಲ್ಲಿ ಗೌರವದಲ್ಲಿ ಬೆಳೆಸುವ, ಮಕ್ಕಳಿಗೆ ವಿದ್ಯೆ ಕೊಡೋದ್ರಿಂದ ಕೂಡ ಚಂದದಲ್ಲಿ ಸಂಸ್ಕಾರದಲ್ಲಿ ಬೆಳೆಸಿ ಅಂತ ಹೇಳ್ತಾ ಇದ್ದೇನೆ. ಅತೀವವಾದ ವಿದ್ಯೆ ಮಾತ್ರ ಕೊಡ್ತಿದ್ದೇವೆ. ಹಿಂದೆ 12 ಮಕ್ಕಳಿದ್ರು ಕೂಡ ಯಾವುದೇ ಸಮಸ್ಯೆ ಆಗಲಿಲ್ಲ. ತಂದೆ ತಾಯಿಗೆ ಯಾವತ್ತೂ ಕೂಡ ತಲೆಬಾಗುವಂತ ಕೆಲಸ ಯಾವ ಮಗುವು ಮಾಡಲಿಲ್ಲ. ಇವತ್ತು ಸಂಸ್ಕಾರ ಕೊಡದೆ ಕೇವಲ ವಿದ್ಯೆಯನ್ನು ಕಲಿಸ್ತಾ ಇವತ್ತೆಲ್ಲೂ ಕೂಡ ತಪ್ಪು ಮಾಡ್ತಾ ಇರೋದು ಯಾರು ಅಂತ ಹೇಳಿದ್ರೆ ಕಲ್ತಂತ ಮಕ್ಕಳಿಂದಲೇ ತಪ್ಪಾಗ್ತಾ ಉಂಟು. ಹೌದು, ನಾನು ಎಣಿಸುದು ಈಗ ಕಲಿಸುವುದೇ ಒಂದು ದೊಡ್ಡ ತಪ್ಪಾಗ್ತದ ಅಂತೇಳಿ. ಸಂಸ್ಕಾರ ಕೊಡದೆ ಕೇವಲ ಕಲಿಸ್ತಾ ವಿದ್ಯೆ ಮಾತ್ರ ಕಲಿಸ್ತಾ ಹೋದ್ರೆ ಇವತ್ತು ಅಪ್ಪ ಅಮ್ಮನಲ್ಲಿ ಅರ್ಥ ಮಾಡಿಕೊಳ್ಳುವಂತ ಮಕ್ಕಳು ಹುಟ್ಟಲಿಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ಬೋದು? ಎಷ್ಟೋ ಯೂಟ್ಯೂಬ್ ಅಲ್ಲಿ ಬರ್ತದೆ, ಆಸ್ತಿಗೋಸ್ಕರವಾಗಿ ಮಗ ಹೀಗೆ ಮಾಡಿದ್ರ, ಹೆಂಡತಿ ಹೀಗೆ ಮಾಡಿದ್ರು, ಗಂಡ ಹೀಗೆ ಮಾಡಿದ ಅಂತ ಹೇಳಿ ಬರ್ತಾ ಉಂಟು ಅಂತ ಹೇಳಿ. ಇನ್ನು ಬದುಕಿ ಹೇಗೆ, ಇನ್ನು ಮದುವೆ ಆಗುದು ಹೇಗೆ, ಮಕ್ಕಳು ಬೇಕಾ ನಮ್ಗೆ, ಇದೆಲ್ಲ ಕೂಡ ಬರುವಂತ ಪ್ರಸಂಗ ಆಗಿಬಿಟ್ಟಿದೆ. ಇವತ್ತೆಲ್ಲ ಮಾಧ್ಯಮಗಳು ಬರ್ತಾ ಇದ್ದಾಗ ಇದೆಲ್ಲ ನೋಡ್ತಾ ಹೋಗುವಾಗ. ಹಾಗಾಗಿ ನಾವು ಚಂದದಲ್ಲಿ ಬದುಕಬೇಕು ಅಂತ ಅವಕಾಶ ಕೊಟ್ಟಿದ್ದಂತ ಜನ್ಮ ಕೊಟ್ಟಿದ್ದಾನೆ. ಈ ಜನ್ಮ ಸಾರ್ಥಕ ಮಾಡಿಕೊಳ್ಬೇಕು. ಎಲ್ಲರೂ ಕೂಡ ಚಂದದಲ್ಲಿ ಒಬ್ಬರನ್ನು ಅರ್ಥೈಸಿಕೊಂಡು ಬದುಕಬೇಕು. ಅದರೊಟ್ಟಿಗೆ ನನಗೆ ಎಲ್ಲ ಸಂಪತ್ತಲ್ಲಿ ಒಂದು ಆರೋಗ್ಯದ ಸಂಪತ್ತು ತೋರಿಸಿಕೊಟ್ಟದ್ದು ಸೆರಕೆ. ಸೊ ಗಂಡು ಮಕ್ಕಳನ್ನ ಚೆನ್ನಾಗಿ ಇವಾಗ ಆದಷ್ಟು ಅಮ್ಮನ ಪ್ರೀತಿಯನ್ನೇ ಕೊಡ್ಕೊಂಡ್ಬಿಟ್ಟು ನೋಡ್ಕೊಂಡು ಹೋಗ್ತಾರೆ. ಸೊ ಹೆಣ್ಣು ಮಕ್ಕಳಿಲ್ಲ, ಆದ್ರೆ ಹೆಣ್ಣು ಮಕ್ಕಳಿಲ್ಲ ಅನ್ನೋ ಕೊರಗು ಬೇಡ. ಸೊ ಸೆರಾಕಿಯಲ್ಲಿ ಬಂದ್ಬಿಟ್ಟು 13 ಜನ ಹೆಣ್ಣು ಮಕ್ಕಳಿದ್ದಾರೆ. ಸೊ ಮಕ್ಕಳ ಕರ್ತವ್ಯವನ್ನ ನಾವು ಕಂಪ್ಲೀಟ್ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ.
ತುಲ ಅಲ್ಪ ದೈ ಪೂರೆಯೇ ತುಳುಂಬುದು ನೀರ್ಪಾಡು. ಸರಿ పేరు కామెడించి పుక్కోదించి ఉరుకోదించి ಹಾಲು ಮಂತು ಬಾಡಿ ಏನ ಪ್ರೆಸ್ಟೀಜ್ ಮಾಡುವಂತನ ದುಮ್ಮಿನಿ ಇಜ್ಜಿ ಅವು ಸ್ಟ್ಯಾಂಡರ್ಡ್ ಅಂತ ಅಲ್ಲಿಗೆ ಮುಂಚೆ ಬಾಲ ತೆಗೆದುಕೊಂಡ ಕುಚಿ ಅಳೆದೆ ಕೂಡು ನಲ್ಲ ಪಿರೋಡಿ ಬಂತಂದು ಬೇತೆ ಮದಿ ನಾವು ಪಂಡ ಆವುಡಿ ಮನೆ ತಂದು ಕುಲ್ಲಿ ಅಕ್ಕುಲ್ಲಿ ಪಲ್ಲಕ್ಕೇನು ಆ ಕುಚಿನ ಪೋಯಿ ಆಯ್ನ ತಲ್ಲೊಟ್ಟಿಗೆ ಪೊಲೀಸ್ 2 ವರ್ಷದಲ್ಲಿ ಬಾಲ ತೆಗೆದುಕೊಂಡ ಕುಚಿ ನಿಲ್ಲಬೇಕು ಬಾಲ ಬಂದು ಈ ಮಡಲ ಜಗಳ ನಕ್ಲೈಕ್ ಈ ಆಪಗಳ ಬಾಲವ ಯಾನ್ ಸೈಪಿನ ಕೊರೆ ಸರಿ ಬಾಳ ಮುಟ್ಟವ ಇವನ ಇಂಚಿನ ತೋದ